ರಾಷ್ಟ್ರೀಯ ತನಿಖಾ ದಳ NIA ಅಧಿಕಾರಿಗಳು ನಿನ್ನೆ ಕೋಲಾರದಲ್ಲಿ ಬಂದು ತನಿಖೆ ಮಾಡಿರುವಂಥದ್ದು. ನಾವೀಗ ಇರುವಂಥ ಮನೆಯಲ್ಲಿ ಏನು ತನಿಖೆ ನಡೆದಂಥ ಸತೀಶ್ ಗೌಡ ಅವ್ರ ಮನೆಯಲ್ಲಿದ್ದೀವಿ. ಅವರ ಪತ್ನಿ ಇವಾಗ ನಮ್ಮೊಂದಿಗೆ ಇದ್ದಾರೆ. ಈ ಕುರಿತಂತೆ ಅವರನ್ನೇ ಕೇಳ್ತೀನಿ, ಏನು ಹೇಳ್ತಾರೆ. ಅಮ್ಮ, ನಿನ್ನೆ NIA ಅಧಿಕಾರಿಗಳು ಬಂದು ಅಂತ ಹೇಳ್ತಿದ್ದೀರಾ, ಏನಾಯಿತು ನಿನ್ನೆ ಎಲ್ಲ ಹೇಳಿ. ಸರ್, ಬಂದು ಕೇಳಿದ್ರು ಎಲ್ಲೋದ್ರು ಅಂತ. ಎಲ್ಲೋದ್ರೂ ಗೊತ್ತಿಲ್ಲ, ಫೋನ್ ಸ್ವಿಚ್ ಆಫು. ಮತ್ತು ಅವ್ರು ಬಂದು ಮನೆಯೆಲ್ಲ ಶೋಧನೆ ಮಾಡಿದ್ರು. ತೋರಿಸ್ದೆ ನಾನೇ ಎಲ್ಲ ಅವ್ರಿಗೆ, ಸಿಮ್ಗಳಿದೆಯೇನೋ ಅಂತ. ಏನೂ ಸಿಗಲಿಲ್ಲ. ಎಲ್ಲ ಶೋಧನೆ ಮಾಡಿಬಿಟ್ಟು ಏನೇನೋ ಬರ್ಕೊಂಡ್ರು, ಒಂದು ಸ್ವಲ್ಪ ಜಾಸ್ತಿ ಬರ್ಕೊಂಡು ನನ್ನ ಕೈಲಿ ಸಿಗ್ನೇಚರ್ಸ್ ಎಲ್ಲ ಮಾಡಿಸ್ಕೊಂಡು ಎತ್ಕೊಂಡು ಹೋದ್ರು ಸರ್. ಏನು ಹೇಳಿದ್ರು? ಎಷ್ಟೊತ್ತಿಗೆ ಬಂದಿದ್ರು ನಿನ್ನೆ? ಎಷ್ಟೊತ್ತಿಗೆ ಹೋದ್ರು? 8:30ಗೆ ಬಂದಿದ್ರು. ಒಂದು 11:30 12 ಗಂಟೆಗೆ ಹೋದ್ರು ಸರ್. ಈ ಮುಂಚೆನೇ ಏನಾದರೂ ಎನ್ಕ್ವೈರಿ ಆಗಿತ್ತಾ? ಏನು ಯಾರು ಬಂದಿಲ್ಲ ಸರ್ ನಮ್ಮ ಮನೆ ತನಕ. 2023ರಲ್ಲಿ ಅದೇ ಅವರು ಅಲ್ಲಿ ಹೋಗಿದ್ರಂತೆ, ಬೇಲ್ಗೆಲ್ಲ ಅಪ್ಲೈ ಮಾಡಿದ್ದಾರೆ. ಬೇಲ್ ರಿಟರ್ನ್ ವಾಪಸ್ ಬಂದಿದೆ. ಅಲ್ಲ, ಇವಾಗ ನಿಮಗೆ ಸತೀಶ್ ನಿನ್ನೆ ಇಲ್ಲೇ ಇದ್ರು, ಅವ್ರು ಬಂದಾಗ ಹೋದ ನಂತರ ಏನೋ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರ? ಏನು ಹೇಳಿದ್ರು? ಮಾಡಿಲ್ಲ, ಫೋನ್ ಸ್ವಿಚ್ ಆಫ್ ಸರ್ ನಿನ್ನ ಬೆಳಗ್ಗೆಯಿಂದ. ಅಲ್ಲ, ಇವಾಗ ಈ ಹಿಂದೆ ಏನಾದರೂ ಪೊಲೀಸ್ನವ್ರು ಬಂದು ಇದೆ ಏನಿಲ್ಲ ಸರ್, ಯಾರು ಬಂದಿಲ್ಲ. ನಿನ್ನೆನೆ ಬಂದಿರೋದು NIA ಅವರು. ಏನು ಹೇಳಿದ್ರು ನಿನ್ನೆ? ಬಂದು ಅದೇ ಇನ್ವೆಸ್ಟಿಗೇಷನ್ ಮಾಡಿ ಬರಲೇಬೇಕು ಇನ್ವೆಸ್ಟಿಗೇಷನ್ಗೆ ಅಂತ ಹೇಳ್ಬಿಟ್ಟು ಇವತ್ತು 10:30ಗೆ ಬರಬೇಕು ಅಂತ ಹೇಳ್ಬಿಟ್ಟು ಹೋದ್ರು ಸರ್. ಸತೀಶ್ ಎಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು? ಸರ್, ಬೆಂಗಳೂರಲ್ಲಿ ಮಾಡ್ತಾ ಇದ್ರು. ಯಾವುದ್ರಲ್ಲಿ? ಏರ್ಟೆಲ್ ಆಫೀಸಲ್ಲಿ. ಕೆಲಸ ಬಿಟ್ಟು 3.5 ವರ್ಷ ಆಯಿತು ಸರ್. ಈಗ ಯಾಕೆ ಎನ್ಕ್ವೈರಿ ಅನ್ಸುತ್ತೆ ನಿಮಗೆ? ಸರ್, ಅದೇ ಸಿಮ್ಮದೇನೋ ತಗೊಂಡೋಗಿರೋರು ಏನೋ ಪ್ರಾಬ್ಲಮ್ ಮಾಡಿದ್ದಾರೆ ಅಂತ. ಇವರು ಸಿಮ್ ವ್ಯಾಪಾರ ಮಾಡ್ತಾರೆ, ಬಿಸ್ನೆಸ್. ಅದೇ ಏರ್ಟೆಲ್ ಆಫೀಸಲ್ಲಿ ಕೆಲಸದಲ್ಲಿ ಇದ್ದಿದ್ದು. ಅವ್ರಿಗೆ ವಾರಕ್ಕೆ 3 ಸರಿ ಆಕ್ಟಿವೇಶನ್ಸ್ ಡ್ಯೂಟಿ ಇತ್ತು. ಆಕ್ಟಿವೇಶನ್ ಮಾಡಬೇಕಾಗಿತ್ತು. ಇಷ್ಟು ಸಿಮ್ ಮಾಡಬೇಕು ಅಂದ್ಬಿಟ್ಟು ಆಫೀಸಲ್ಲಿ ಇದು ಮಾಡ್ತಾ ಇದ್ರು. ಇಲ್ಲ, ಕೆಲಸದಿಂದ ತೆಗ್ದಾಕ್ತೀವಿ ಅಂತ ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ರು. ಬಟ್ ಏನು ತೊಂದರೆ ಆಗಿದೆಯೋ ಅಷ್ಟು ಮಾತ್ರ ಸರ್. ನಿಮ್ಗೇನು ಭಯ ಆಗ್ತದೆ? ಏನು ಹೇಳಿ. ಅದೇ ಏನಾಗುತ್ತೋ ಏನೋ ಅಂತ ಭಯ ಸರ್. ಇದಿಷ್ಟು ಸತೀಶ್ ಅವರ ಪತ್ನಿಯ ಮಾತು. ಕೋಲಾರದಿಂದ ನ್ಯೂಸ್ ಫಸ್ಟ್ಗಾಗಿ ಸಮೀರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.